ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಮಧ್ಯೆ ಅತಿ ದೊಡ್ಡ ದಾಳಿಗಳಾಗ್ತಾ ಇರೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ವಿಚಾರ. ಇಡೀ ವಿಶ್ವದ ಹಲವು ರಾಷ್ಟ್ರಗಳು ಆತಂಕದ ಪರಿಸ್ಥಿತಿಯನ್ನ ಫೇಸ್ ಮಾಡ್ತಾ ಇದೆ. ಪರಿಸ್ಥಿತಿ ಹಿಂಗೆ ಮುಂದುವರಿಯೋದು ಬೇಡ, ಸಂಧಾನ ಸಭೆಗಳು ಆಗಬೇಕು ಅಂತ ಎಲ್ಲರೂ ಕೂಡ ಬಯಸ್ತಾ ಇರೋದು. ಅಮೆರಿಕ ಇರಾನ್ ನಡುವೆ ಜೋರಾಗ್ತಾ ಇದೆ ಸಂಧಾನ ಸಮರ. ಶಾಂತಿ ಸಂಧಾನದ ಬಗ್ಗೆ ಅಮೆರಿಕ ಪದೇ ಪದೇ ಈ ವಿಚಾರಗಳನ್ನ ಇತ್ತೀಚೆಗೆ ಪ್ರಸ್ತಾಪ ಮಾಡ್ತಾ ಇದೆ. ಅಮೆರಿಕ ಸಂಧಾನ ಮಾತುಕತೆಗೆ ತಯಾರಿಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಸದ್ಯಕ್ಕೆ ಮಾತುಕತೆಯ ಉದ್ದೇಶ ಇಲ್ಲ ಅಂತ ಇರಾನ್ ಸಚಿವ ಸ್ಪಷ್ಟಪಡಿಸಿದ್ದಾರಂತೆ. ನಾವು ಶಾಂತಿ ಬಯಸ್ತಾ ಇಲ್ಲ, ಶಾಂತಿ ಒಪ್ಪಂದದ ಮಾತೇ ಬರಲ್ಲ ಅಂತ ಸಂದೇಶ ಕಳಿಸಿದ ತಕ್ಷಣ ಸಂಧಾನ ಆಗಲ್ಲ ಅಂತ ಇರಾನ್ ಸ್ಪಷ್ಟಪಡಿಸ್ತಾ ಇದೆ. ಇರಾನ್ ನಿರಾಕರಣೆಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಮೇಲೆ ಹಿಂದೆಂದೂ ನಡೆಯದ ದಾಳಿಯನ್ನ ನಾವು ಮಾಡ್ಬಿಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದಾರೆ. ಇರಾನ್ಗೆ ಮತ್ತೆ ಲಾಸ್ಟ್ ವಾರ್ನಿಂಗ್ ಅನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇರಾನ್ಗೆ 15 ಷರತ್ತನ್ನ ಅಮೆರಿಕ ಅಧ್ಯಕ್ಷ ಸದ್ಯ ಹಾಕಿದ್ದಾರಂತೆ. ಟ್ರಂಪ್ ಹಾಕಿರುವ ಷರತ್ತು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಾನ್ ಕೂಡ ಇಲ್ಲ. ಹಂಗಾಗಿ ನಾವಂತೂ ಸಂಧಾನ ಸಭೆಗೆ ಬರಲ್ಲ, ಸಂಧಾನದ ಪ್ರಶ್ನೆಯೇ ಇಲ್ಲ ಅಂತ ಇರಾನ್ ಸಚಿವರು ಸ್ಪಷ್ಟಪಡಿಸಿದ ಬಳಿಕ ಇರಾನ್ ಈ ರೀತಿ ಯಾವಾಗ ನಡೆಯನ್ನ ಅನುಸರಿಸ್ತಾ ಇದೆಯೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಮತ್ತೆ ಮತ್ತೆ ವಾರ್ನಿಂಗ್ ಕೊಡ್ತಿದ್ದಾರಂತೆ. ಅತಿ ದೊಡ್ಡ ದಾಳಿ ಮಾಡ್ತೀವಿ, ಇರಾನ್ ಹಿಂದೆಂದೂ ಕೂಡ ಕಂಡಿರಬಾರದು, ಆ ರೀತಿ ದಾಳಿ ನಮ್ಮಿಂದ ಆಗುತ್ತೆ ಅನ್ನುವಂತಹ ಎಚ್ಚರಿಕೆ. ಇರಾನ್ ಅಮೆರಿಕ ಸಂಧಾನ ಸಮರದ ಮಧ್ಯೆ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಇಸ್ರೇಲ್ ಮೇಲೆ ಮಿಸೈಲ್ ದಾಳಿ ಮಾಡೋದಕ್ಕೆ ಇರಾನ್ ಮುಂದಾಕಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇಸ್ರೇಲ್ ವಿದ್ಯುತ್ ಕೇಂದ್ರದ ಮೇಲೇನೆ ಇರಾನ್ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡಿದೆ ಅಂತೆ. ಇತ್ತ ಟೆಹರಾನ್ ವಾಯು ರಕ್ಷಣಾ ವ್ಯವಸ್ಥೆಯ ಮೇಲೆ ಪ್ರತಿ ದಾಳಿ ಹಾಕಿದೆ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಇರಾನ್ ಅಮೆರಿಕ ಸಂಧಾನ ಸಮರದ ಮಧ್ಯೆ ಪರಿಸ್ಥಿತಿ ಉದ್ವಿಗ್ನಗೊಳ್ತಾ ಇದೆ. ಅಗೇನ್ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅದು ಕೂಡ ಇಸ್ರೇಲ್ನ ಪ್ರಮುಖ ಘಟಕವನ್ನ ಗುರಿಯಾಗಿಸಿಕೊಂಡು ದಾಳಿಯಾಗಿದೆ ಮತ್ತೆ ರಾತ್ರಿ ಹೊತ್ತಲ್ಲಿ ಅನ್ನೋದ್ರ ಡೀಟೇಲ್ಸ್ ಇದು ದೃಶ್ಯ ನೋಡ್ತಾ ಇದೆ. ಹರ್ಮುಜ್ನಲ್ಲಿ ಸಿಲುಕಿದ 2,000 ತೈಲ ಶಿಪ್ಗಳು. ಈ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಅಲ್ಲಿಂದಲೇ ಸಾಗಾಟ ಆಗ್ತಾ ಇತ್ತು. ಬಟ್ ಅಲ್ಲೇ ಈಗ ಸ್ಟ್ರಕ್ ಆಗಿದೆ. ಜಲಸಂಧಿಯಲ್ಲಿ ಸಿಲುಕಿ ಮೂಲ ಸೌಕರ್ಯಗಳು ಇಲ್ಲದೆ ನಾವಿಕರು ಒದ್ದಾಡ್ತಾ ಇದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಹಡಗುಗಳ ವಾಪಸಾತಿ ಬಗ್ಗೆಯೂ ಕೂಡ ಸಿಬ್ಬಂದಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರಂತೆ. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆಯಿಂದ ತೀವ್ರ ಕಳವಳ ವ್ಯಕ್ತವಾಗ್ತಾ ಇದೆ. ಹರ್ಮುಜ್ನಲ್ಲಿ 2,000 ತೈಲ ಶಿಪ್ಗಳು ಸದ್ಯ ಸಿಲುಕಾಕಿಕೊಂಡಿದ್ದು ನಾವಿಕರು ಕೂಡ ಪರದಾಡ್ತಿದ್ದಾರೆ. ಜಲಸಂಧಿಯಲ್ಲಿ ಸಿಲುಕಾಕಿಕೊಂಡು ಹಡಗು ಸಿಬ್ಬಂದಿ ಪರದಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಯಾವುದೇ ಮೂಲ ಸೌಕರ್ಯಗಳಿಲ್ಲ, ಸೇಫ್ ಆಗಿ ದಡ ಸೇರ್ತೀವ ಅನ್ನುವಂಥ ಆತಂಕ ನಾವಿಕರನ್ನ ಕಾಡ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.